ಇನ್ನು ಬಿಜೆಪಿ ಟಿಕೆಟ್ ಕೈ ತಪ್ಪಿದ್ದರಿಂದ ಬಂಡಾಯವೆದ್ದಿದ್ದಂತಹ ಮಾಜಿ ಸಚಿವ ಮಾಧುಸ್ವಾಮಿ ತಣ್ಣಗಾಗಿರುವಂತ ಈಗ ಕಾಣ್ತಾ ಇರುವಂತದ್ದು. ಮಾಧುಸ್ವಾಮಿಯ ಈಗಾಗಲೇ ಕೋಪ ಶಮನ ಮಾಡಲು ಈಗಾಗಲೇ ಕಮಲ ನಾಯಕರು ಯಶಸ್ವಿಯಾಗಿದ್ದಾರೆ. ಇದರಿಂದಾಗಿ ಬಿಜೆಪಿಯಲ್ಲಿ ಉಳಿಯಲು ಮಾಧುಸ್ವಾಮಿ ಒಪ್ಪಿದ್ದಾರೆ ಎನ್ನಲಾಗ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗದೆ ಬಹಿರಂಗ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು ಮಾಜಿ ಸಚಿವ ಮಾಧುಸ್ವಾಮಿ. ಈಗಾಗಲೇ ಅವರ ಮನವೊಲಿಸುವಲ್ಲಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಈಗಾಗಲೇ ಕೊನೆಗೂ ಯಶಸ್ವಿಯಾಗಿರುವಂತದ್ದು. ತುರುವೇಕೆರೆ ಮಾಜಿ ಶಾಸಕ ಮಸಾಲ ಜಯರಾಮ್ ಅವರ ತೋಟದ ಮನೆಯಲ್ಲಿ ಈಗಾಗಲೇ ನೆನೆ ನಡೆದಂತಹ ಗೌಪ್ಯ ಮಾತುಕತೆ ನಡೀತು. ಅಲ್ಲಿ ಇವರ ಮುನಿಸು ಶಮನವಾಗಿದೆ. ಏನು ಅಸಮಾಧಾನಗೊಂಡಿದ್ರು ಅದೆಲ್ಲ ಕೂಡ ಮನವೊಲಿಸಿದ್ದಾರೆ ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಂತ BSY. ಕೇವಲ ಪಕ್ಷದ ವಿಚಾರದ ಬಗ್ಗೆ ಮಾತ್ರ ಅವರ ಜೊತೆ ಮಾತುಕತೆಯನ್ನು ಮಾಡಿದ್ದೇವೆ. ಚುನಾವಣೆಯಲ್ಲಿ ಸೋಮಣ್ಣ ಬೆಂಬಲಿಸುವ ಕುರಿತು ಯಾವುದೇ ಚರ್ಚೆ ಕೂಡ ಅಲ್ಲಿ ಆಗಿಲ್ಲ. ಅವರಿಗೆ ಬೆಂಬಲವನ್ನು ನೀಡುವುದು ಬಿಡುವುದು ಮಾಧುಸ್ವಾಮಿಗೆ ಬಿಟ್ಟ ವಿಚಾರ ಅಂತ ಈಗಾಗಲೇ BSY ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇನ್ನು ಪ್ರಮುಖವಾಗಿ ಪಕ್ಷದಲ್ಲೇ ಉಳಿತಾರೆ ಅಂತ ಕೂಡ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಂತರ ಮಾತನಾಡಿದಂತಹ ಮಾಧುಸ್ವಾಮಿ, ನಾನು ಅಭ್ಯರ್ಥಿ ಸೋಮಣ್ಣ ಅವರಿಗೆ 4-5 ದಿನ ಬಿಟ್ಟು ಬರುವಂತೆ ಹೇಳಿದ್ದೇನೆ ಅಂತ ಈಗಾಗಲೇ ಹೇಳಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದೇ ವೇಳೆ ನನ್ನ ಒಂದು ಓಟ್ನಿಂದ ಏನಾಗಿ ಬಿಡುತ್ತೆ ಅಂತ ಈಗಾಗಲೇ ಬಿಜೆಪಿಗೂ ಕೂಡ ಟಾಂಗನ್ನು ಕೊಟ್ಟಿರುವಂಥದ್ದು.